7 ಶನಿಕಾಟ ಪೀಕಲ್ಲಿದ್ದೀರಿ. ಸಡನ್ ಆಗಿ ಏನಾದರೂ ಅದೃಷ್ಟ ಬರ್ತಕ್ಕಂಥದ್ದು, ಉದ್ಯೋಗ ಸಿಗ್ತಕ್ಕಂಥದ್ದು, ಲವಲವಿಕೆ ವಾತಾವರಣ ಮನೆಯಲ್ಲಿ ಇರುತ್ತೆ. ಕಾರ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯ, ಸರ್ಕಾರದ ಸೇವೆ ಮಾಡೋರಿಗೆ ಜಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರು, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಮ್ಮ ಚಾನಲನ್ನು ನೀವು ಚೆನ್ನಾಗಿ ಆಧರಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇದು ಮಾಸ ಭವಿಷ್ಯ, ಜುಲೈ 2026 ಮಾಸ ಭವಿಷ್ಯ. ಈ ಮಾಸ ಭವಿಷ್ಯ ಮಾಡೋಕ್ಕೆ ಮೊದಲು ಗ್ರಹಗಳ ಒಂದು ಸಂಚಾರ ಯಾವ ಥರ ಇದೆ ನೋಡ್ಕೊಂಡು ಹೋಗೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಕರ್ಕಾಟಕ ರಾಶಿಯಲ್ಲಿ ಉಚ್ಚರಾಗಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದರೆ, ರಾಹು ಕುಂಭ, ಕೇತು ಭಗವಾನರು ಸಿಂಹ ರಾಶಿಯಲ್ಲಿದ್ದಾರೆ. ಅದೇ ರೀತಿ ಶುಕ್ರ ಸಿಂಹರಾಶಿ ಕೇತು ಜೊತೆಗೆ ಇದ್ದರೆ, ಬುಧರು ವಕ್ರವಾಗಿ 7ನೇ ತಾರೀಕಿಂದ 24ನೇ ತಾರೀಕುವರೆಗೂ ಸ್ವಂತ ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಕುಜ ಭಗವಾನರು ಭೂಮಿಕಾರಕರಾಗಿ ಭೂಸ್ಥಾನವಾಗಿರ್ತಕ್ಕಂಥ ವೃಷಭ ರಾಶಿಯಲ್ಲಿ ಜುಲೈ ಪೂರ್ತಿ ಸಂಚಾರ ಮಾಡ್ತಾ ಇದ್ದಾರೆ. ಉಳಿದಂಗೆ ಸೂರ್ಯ ಭಗವಾನರು ಮಿಥುನ ರಾಶಿಯಲ್ಲಿ 16ನೇ ತಾರೀಕುವರೆಗೂ ಇದ್ದು, 16ನೇ ತಾರೀಕು ನಂತರ ಕರ್ಕಾಟಕ ರಾಶಿಗೆ ತನ್ನ ಜರ್ನಿಯನ್ನು ಮುಂದುವರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಎಲ್ಲರೂ ನನಗೆ ಫೋನ್ ಮಾಡಿ ಕೇಳ್ತಕ್ಕಂಥದ್ದು ಏನಂದರೆ, ಆರೋಗ್ಯದ ವಿಚಾರವಾಗಿ ಸುಮಾರು ಜನ ಕೇಳ್ತಾ ಇರ್ತಾರೆ, ಗುರುಗಳೇ ನಮ್ಗೆ ಆರೋಗ್ಯ ಚೆನ್ನಾಗಿಲ್ಲ, ಏನು ಮೆಡಿಸಿನ್ ತೊಗೊಂಡ್ರು ಆಗ್ತಾ ಇಲ್ಲ ಅಂತ. ಇದರಲ್ಲಿ ಒಂದು ಭಾಗವಾಗಿ ಎಲ್ಲರೂ ಕೇಳೋ ಅಂಥದ್ದು ಡಯಾಬಿಟಿಕ್, ಶುಗರ್ ಬಗ್ಗೆ ಎಲ್ಲರೂ ಕೇಳ್ತಾ ಇರ್ತಾರೆ. ಸ್ವಾಮಿ, ನಮಗೆ ಶುಗರ್ ಜಾಸ್ತಿ ಇದೆ, 400 ಇದೆ, 300 ಇದೆ, ಕಡಿಮೆ ಆಗ್ತಾ ಇಲ್ಲ, ನಮ್ಮ ಮನೆಯಲ್ಲಿ 2-3 ಈ ಥರ ಎಲ್ಲರೂ ಶುಗರ್ ವಿಚಾರವಾಗಿ ಯಾವತ್ತು ದೇಶ ಸಮಸ್ಯೆಯಿಂದ ಬಳಲ್ತಾ ಇದೆ. ಇದಕ್ಕಾಗಿ ನಾನು ಒಂದು ಮುಖ್ಯವಾದಂಥ ಒಂದು ಟೆಂಪಲನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವತ್ತು. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥ ಟೆಂಪಲ್ಲು. ಇವನ್ ಡಾಕ್ಟರ್ಸ್ಗೆ, ಸೈನ್ಸ್ ಕೂಡ ಅತೀತವಾಗಿರ್ತಕ್ಕಂಥ ದೇವಸ್ಥಾನ. ಡಾಕ್ಟರ್ಸ್ಗಳೇ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಅವ್ರಿಗೆಲ್ಲ ಶುಗರಲ್ಲಿ ಕಮ್ಮಿ ಆಗ್ತಾ ಇದೆ. ಈ ಟೆಂಪಲ್ ಬಂದು ತಮಿಳ್ನಾಡಲ್ಲಿರುತ್ತೆ. ವೆನ್ನಿ ಕರುಂಬೇಶ್ವರ ಟೆಂಪಲ್ ಅಂತ. ನಿಡಮಂಗಲ್ ಅಂತಕ್ಕಂಥ ಸ್ಥಳಕ್ಕೆ ಹತ್ರದಲ್ಲಿರುತ್ತೆ. ನಿಡಮಂಗಲಂ ಜಾಗಕ್ಕೆ ಹತ್ರದಲ್ಲಿರ್ತಕ್ಕಂಥ ಈ ವೆನ್ನಿ ಕರುಂಬೇಶ್ವರ ಟೆಂಪಲ್. ಇಲ್ಲಿ ಹೋಗಿ ವಿಧಿವಿಧಾನಗಳಂತೆ ನೀವು ಸ್ವಾಮಿ ಸೇವೆಗಳನ್ನು ಅಲ್ಲಿ ಮಾಡಿ, ದೇವಸ್ಥಾನದ ಹತ್ರದಲ್ಲಿ ಇರ್ತಕ್ಕಂಥ ಈ ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕಿ ಬಂದರೆ ಸಕ್ಕರೆ ಕಾಯಿಲೆ ಕಮ್ಮಿ ಆಗುತ್ತೆ. ಇದು ನೋಡಿ, ಸಕ್ಕರೆ ಅಂದ್ರೇ ಸಕ್ಕರೆ ಜಾಸ್ತಿ ಆಗೋವಂಥದ್ದು. ಆದರೆ ಇದೇ ಸಕ್ಕರೆಯನ್ನು ಅಲ್ಲಿರ್ತಕ್ಕಂಥ ಕಪ್ಪು ಇರುವೆಗಳಿಗೆ ಸ್ವಾಮಿ ದರ್ಶನ ಮಾಡ್ಕೊಂಡು ಸೇವೆ ಮಾಡಿ ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕೋದ್ರಿಂದ ಶುಗರ್ ಕಾಯಿಲೆ ಅಂತಕ್ಕಂಥದ್ದು ಕಂಟ್ರೋಲ್ಗೆ ಬರ್ತಾ ಇದೆ, ನಾರ್ಮಲ್ ಆಗ್ತಾ ಇದೆ ಅಂತ ಪ್ರೂವ್ ಆಗಿದೆ. ಯಾವ ವಿಜ್ಞಾನಕ್ಕೂ ಕೂಡ ಅತೀತವಾಗಿರ್ತಕ್ಕಂಥ ಈ ಕ್ಷೇತ್ರವನ್ನು ಯಾರ್ಯಾರು ಕಷ್ಟಗಳಿಂದ ಅನುಭವಿಸ್ತಾ ಇದ್ದೀರಿ, ಈ ಸಕ್ಕರೆ ಕಾಯಿಲೆ ಅಂತಕ್ಕಂಥ ಕಾಯಿಲೆಯಿಂದ, ಒಮ್ಮೆಯಾದರೂ ನೀವು ಅಲ್ಲಿ ಹೋಗಿ ಭೇಟಿ ಕೊಟ್ಬಿಟ್ಟು ಸ್ವಾಮಿ ದರ್ಶನ ಪಡ್ಕೊಂಡು ಆ ಪರಮೇಶ್ವರನ ದರ್ಶನ ಮಾಡಿ ಸ್ವಾಮಿ ಸೇವೆ ಮಾಡಿ ಅಲ್ಲಿರ್ತಕ್ಕಂಥ ಕಪ್ಪು ಇರುವೆಗಳಿಗೆ ನೀವು ಸಕ್ಕರೆಯನ್ನು ಹಾಕಿ ಬಂದರೆ ಸಕ್ಕರೆ ಕಾಯಿಲೆ ಕಮ್ಮಿ ಆಗತ್ತೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ನೀವು ಕೂಡ ಒಮ್ಮೆ ಪ್ರಯತ್ನ ಮಾಡಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಮುಖ್ಯವಾಗಿ 7ನೇ ಮನೆಯಲ್ಲಿ ಶುಕ್ರ ಭಗವಾನರಿದ್ದಾರೆ. 7ನೇ ಮನೆಯಲ್ಲಿ ಶುಕ್ರ ಭಗವಾನರಿದ್ದರೆ ನಿಮ್ಮ ಸಂಗಾತಿಗೆ ಸಡನ್ ಆಗಿ ಏನಾದರೂ ಅದೃಷ್ಟ ಬರ್ತಕ್ಕಂಥದ್ದು, ಉದ್ಯೋಗ ಸಿಗ್ತಕ್ಕಂಥದ್ದು, ಲವಲವಿಕೆ ವಾತಾವರಣ ಮನೆಯಲ್ಲಿ ಇರುತ್ತೆ. ಅದೇ ರೀತಿ 6ನೇ ಮನೆಯಲ್ಲಿ 16ನೇ ತಾರೀಕಿಂದ ಸೂರ್ಯ ಭಗವಾನರು ಎಂಟ್ರಿ ಕೊಡ್ತಾ ಇದ್ದಾರೆ. 6ನೇ ಮನೆಯಲ್ಲಿ ಸೂರ್ಯ ಇದ್ದರೆ ಸರ್ಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯ, ಸರ್ಕಾರದ ಸೇವೆ ಮಾಡೋರಿಗೆ ಜಯ. 6ನೇ ಮನೆಯಲ್ಲಿ ಸೂರ್ಯ ಭಗವಾನ್ ಇರೋದರಿಂದ ನಿಮಗೆ ಉದ್ಯೋಗ ಅವಕಾಶಗಳಿಗಾಗಿ ಹೊಸದಾಗಿ ಒಂದು ಅವಕಾಶವನ್ನು ಜುಲೈ ತಿಂಗಳಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಗುರು ಬಲ ಇಲ್ಲ ಅಂದರೂ ಕೂಡ ಗುರು ಪೂರ್ಣವಾಗಿ ಉಚ್ಚನಾಗಿರೋದ್ರಿಂದ ಗುರುಬಲ ಇದ್ದಂಗೆ ನೀವು ಭಾವಿಸಬೇಕು. 6ನೇ ಮನೆಯಲ್ಲಿ ಗುರು ಇದ್ದರೆ ಸ್ವಲ್ಪ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡ್ತಾ ಬನ್ನಿ. ಪ್ಲಸ್ 4ನೇ ಮನೆಯಲ್ಲಿ ಇರ್ತಕ್ಕಂಥ ಕುಶ ಸ್ವಲ್ಪ ಟೆನ್ಷನ್ನು, ಎಲ್ಲೋ ಒಂದು ಕಡೆ ನಾವು ಹಿಂದಕ್ಕೆ ಹೋಗಿದ್ದೇವ ಜೀವನದಲ್ಲಿ ಅಂತಕ್ಕಂಥ ಭಾವನೆ ಕೂಡ ನಿಮ್ಮಲ್ಲಿ ಬರುತ್ತೆ. ಮತ್ತು ಗೃಹ ನಿರ್ಮಾಣ ಕಾರ್ಯ ಆಗ್ಬೋದು, ಸೈಟು, ನಿವೇಶನದಿಂದ ಪರ್ಚೇಸಲ್ಲಿ
ರಿಜಿಸ್ಟ್ರೇಷನ್ ಆಗಬೇಕಾಗಿರೋದು ವಿಳಂಬ ಆಗೋದು, ಇದೆಲ್ಲ ಕೂಡ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಭೂಸ್ಥಾನದಲ್ಲಿ ಕುಜ ಕೂತ್ಕೊಂಡಿರೋದರಿಂದ ಸ್ವಲ್ಪ ರಿಜಿಸ್ಟ್ರೇಷನ್ಸು, ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ವ್ಯವಹಾರಗಳು ಇಂಥದ್ದೆಲ್ಲ ಸ್ವಲ್ಪ ಡಿಲೇ ಆಗ್ತಾಯಿದೆ. ಯಾರು ಫ್ಯಾಕ್ಟ್ರಿಗಳು ನಡೆಸ್ತಾ ಇದ್ದಾರೆ ಅವರು ಕೂಡ ಸರಿಯಾಗಿ ಕಾರ್ಮಿಕರೆಲ್ಲ ಸಿಗ್ತೀರ ಅವ್ರು ಪರದಾಡ್ತಕ್ಕಂಥದ್ದು. ಮತ್ತು ರಾಶಿಯಲ್ಲೇ ರಾಹು ಕೂತ್ಕೊಂಡಿದ್ದಾರೆ. ನಿಮ್ಮ ತಲೆ ಮಾತ್ರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಐಡಿಯಾಸ್ ಬರ್ತಾ ಇದೆ. ಆದರೆ 2ನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮ್ಮನ್ನು ಮುಂದಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ. 7 ಶನಿಕಾಟ ಪೀಕಲ್ಲಿದ್ದೀರಿ. ಶನಿ ಭಗವಾನರು ಧನಸ್ಥಾನದಲ್ಲಿದ್ದಾರೆ ಅಂದರೆ ಇದನ್ನು ನಾವು 7 ಶನಿಕಾಟ ಈಗೆಲ್ಲ ಕರಿತೀವಿ. ಸೊ ಅದರಿಂದ ದುಡ್ಡು ಕಾಸು ಖರ್ಚಾಗ್ತಾ ಇರುತ್ತೆ, ಬರೋದು ವಿಳಂಬ ಆಗ್ತಾ ಇರುತ್ತೆ, ಉದ್ಯೋಗ ಅವಕಾಶಗಳು ಕಮ್ಮಿ ಇರುತ್ತೆ, ಪ್ರಮೋಷನ್ಸು ಇಂಥದ್ದೆಲ್ಲ ಕೂಡ ಸ್ವಲ್ಪ ಕಾಲ ವಿಳಂಬ ಆಗ್ಬೋದು. ಆದರೆ ಈ ತಿಂಗಳಲ್ಲಿ ನೀವು ಮುಖ್ಯವಾಗಿ ಗಣಪತಿಯನ್ನು ಆರಾಧನೆ ಮಾಡಿ. 7ನೇ ಮನೆಯಲ್ಲಿ ಕೇತು ಇರೋದರಿಂದ ಯಾವಾಗಲೂ ಹೇಳ್ತೀನಿ ಗಣಪತಿಯನ್ನು ಆರಾಧನೆ ಮಾಡಿ. ಪ್ಲಸ್ ಶುಕ್ರ ಭಗವಾನ್ ಇರೋದರಿಂದ ಲಕ್ಷ್ಮಿ ಆರಾಧನೆ ಮಾಡಿದ್ರೆ ದುಡ್ಡು ಕಾಸು ಇನ್ನೂ ಸ್ವಲ್ಪ ಹೆಚ್ಚಾಗಿ ಬರುತ್ತೆ, ಅವಕಾಶಗಳು ಕೂಡ ನಿಮ್ಗೆ ಇನ್ನು ಸ್ವಲ್ಪ ಹೆಚ್ಚಾಗಿ ಬರುತ್ತೆ. ಪ್ಲಸ್ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಬುಧ ಇರೋದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವ್ರ ಮೆಮರಿ ಪವರಲ್ಲಿ ಕೂಡ ಸ್ವಲ್ಪ ಮಿತವ್ಯಯ ಆಗ್ಬೋದು. ಅವರು ಶಿಸ್ತನ್ನು ಪಾಲನೆ ಮಾಡೋದಕ್ಕೆ ನೋಡ್ಕೊಳ್ಳಿ. ವಿದ್ಯಾಭ್ಯಾಸದ ಬಗ್ಗೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಿ. ಮತ್ತು ಸಂತಾನ ಭಾಗ್ಯದಲ್ಲಿ ಕೂಡ ಸ್ವಲ್ಪ ವಿಳಂಬ ಆಗೋಕ್ಕೆ ಚಾನ್ಸ್ ಇರುತ್ತೆ. ರೈತರಿಗೂ ಕೂಡ ತುಂಬ ಅನುಕೂಲಕರ ಸ್ಥಿತಿ ಏನಿಲ್ಲ. ಕುಂಭರಾಶಿಯವರಿಗೆ ದಶಾಭುಕ್ತಿಗಳು ಚೆನ್ನಾಗಿರೋರಿಗೆ ತುಂಬ ಎಕ್ಸಲೆಂಟ್ ಆಗಿರುತ್ತೆ. ಈ ತಿಂಗಳು ಸ್ವಲ್ಪ ತಾಳ್ಮೆಯಿಂದ ಇರಿ, ಮುಂದೆ ಗ್ರಹಗಳ ಅನುಕೂಲ ಆಗತ್ತೆ. ಪ್ರತಿನಿತ್ಯ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ನೀವು ಮಾಡ್ಕೊತ ಬನ್ನಿ. ಹನುಮಾನ್ ಚಾಲೀಸ ಓದ್ಕೊಳ್ಳಿ, ರೆಗ್ಯುಲರ್ ಆಗಿ ಗಣಪತಿ ಅಷ್ಟೋತ್ರವನ್ನು ಓದ್ಕೊಳ್ಳಿ. ಗುರುಗಳ ಅನುಗ್ರಹಣ ಬೇಕಂದರೆ ರೆಗ್ಯುಲರ್ ಆಗಿ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿ. ದಕ್ಷಿಣಾಮೂರ್ತಿ ದೇವಸ್ಥಾನ ಹತ್ರದಲ್ಲಿದ್ದರೆ ಗುರುವಾರ ಹೋಗಿ ಕಡಲೆ ಹಾರವನ್ನು ಸ್ವಾಮಿಗೆ ಅರ್ಪಣೆ ಮಾಡಿ ಬರ್ತಾ ಇದ್ದರೆ ಗುರು ಅನುಗ್ರಹ ಸಿಕ್ಕತ್ತೆ. ಎಕ್ಸ್ಪೆಷಲಿ 2ನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನ್ ಹೋಲಿಸ್ಕೋಬೇಕಂದ್ರೆ ಹುಣ್ಣಿಮೆ ಆದಮೇಲೆ 8ನೇ ದಿನಕ್ಕೆ, ಇದನ್ನು ಕೃಷ್ಣಾಷ್ಟಮಿ ಅಂತ ಕರಿತೀವಿ, ಆವತ್ತು ತುಪ್ಪದ ದೀಪವನ್ನು ಕಾಳಭೈರವರಿಗೆ ಹಚ್ತಾ ಬನ್ನಿ. ಕಾಳಭೈರವರ ಅನುಗ್ರಹ ನಿಮ್ಮ ಮೇಲೆ ಸಿಕ್ಕಿದ್ರೆ ಎಲ್ಲ ಜಯ ಸಿಕ್ಕದಂಗೆ. ಪ್ರಯತ್ನದ ಮೇಲೆ ಪ್ರಯತ್ನ ಮಾಡ್ತಾ ಬನ್ನಿ. ಡಿಫೀಟನ್ನು ಅಕ್ಸೆಪ್ಟ್ ಮಾಡಬೇಡಿ. ಯಾವಾಗಲೂ ಆಕ್ಷನ್ ಓರಿಯೆಂಟೆಡ್ ಆಗಿರಿ. ಭಯವನ್ನು ಪಕ್ಕಕ್ಕೆ ಇಟ್ಬಿಡಿ. ಭಗವಂತನ ಕೃಪೆ ನಿಮಗೆ ಸಿಕ್ಕತ್ತೆ. ಮತ್ತು ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ವಾಸ್ತು ಟಿಪ್ಸನ್ನು, ಉಡುಪಿ ವೈಜ್ಞಾನಿಕ ವಾಸ್ತುವನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ಕೆಲವು ಟಿಪ್ಸ್ ಹೇಳಿದ್ವಿ. ಸೌತ್ ವೆಸ್ಟ್ ಕಾರ್ನರ್ ಬಗ್ಗೆ, ನೈಋತ್ಯ ಮೂಲೆ ಬಗ್ಗೆ ಹೇಳಿದ್ವಿ. ಸಾಕಷ್ಟು ಎನ್ಕ್ವೈರೀಸ್ ಬಂದಿದ್ದಾವೆ. ಮತ್ತಷ್ಟು ವಿಚಾರಗಳನ್ನು ಹೇಳಕ್ಕೆ ಕೂಡ ಕೇಳಿದ್ದಾರೆ. ಸೌತ್ ವೆಸ್ಟ್ ಕಾರ್ನರ್, ನೈಋತ್ಯ ಮೂಲೆ ಅಂತಕ್ಕಂಥದ್ದು ಅದು ನಮ್ಮ ಜೀವಾಳ. ಯಾಕಂದರೆ ಅಲ್ಲಿ ಸಂಸಾರ ಮಾಡ್ತಕ್ಕಂಥ ಜಾಗ, ಗಂಡ ಹೆಂಡತಿ ಮಲಗತಕ್ಕಂಥ ಜಾಗ ಮುಖ್ಯವಾಗಿ. ಈ ಜಾಗದಲ್ಲಿ ನಾವು ನಿಧಿಯನ್ನು ಶೇಖರಣೆ ಮಾಡ್ತೀವಿ, ಹಣವನ್ನು ನಾವು ಇಡ್ತೀವಿ. ಇದಕ್ಕಾಗಿ ಸಪ್ರೇಟಾಗಿ ಎಷ್ಟೋ ಜನ ಬೀರುವ ಈ ಥರದ್ದೆಲ್ಲ ಮಾಡಿ ಲಾಕರ್ಸ್ ಮಾಡಿ ಕೂಡ ಇಟ್ಕೊಳ್ತಾರೆ. ಈ ಮೂಲೆ ಮುಖ್ಯವಾಗಿ ಸಿಟ್ಔಟ್ಸ್ ಇರಬಾರ್ದು. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಿಟ್ಔಟ್ಸ್ ಇರಬಾರ್ದು. ಕಿಟಕಿಗಳು ಕೂಡ ಯಾವತ್ತು ದಕ್ಷಿಣದ ಹತ್ತಿರದ ಗೋಡೆಯಲ್ಲಿ ಮತ್ತು ಪೂರ್ವದ ಹತ್ತಿರಗೆ ಗೋಡೆಯಲ್ಲಿ ಇರಬೇಕು. ಸೊ ಲಾಸ್ಟ್ ಟೈಮ್ ಕೂಡ ಯಾವ ಥರ ಮಲಗಬೇಕು ಇದೆಲ್ಲ ಹೇಳಿದ್ದೀನಿ. ಈ ಮೂಲೆಯನ್ನು ಯಾವ ಥರ ಸ್ಟ್ರೆಂತ್ ಮಾಡಬೇಕು, ಒಡೆಯೋದು ಬೇಡ, ಬಡಿಯೋದು ಬೇಡ, ಕೆಡವೋದು ಬೇಡ. ಆದರೆ ಸರಳ ಉಪಾಯಗಳಿಂದ ಇದನ್ನು ನಾವು ಇರ್ತಕ್ಕಂಥ ಲೋಪದೋಷಗಳನ್ನು ಯಾವ ಥರ ಸರಿಪಡಿಸ್ಕೋಬೋದು ಅಂತಕ್ಕಂಥ ವಿಚಾರ. ಈ ಏರಿಯಾದಲ್ಲಿ ನೀವು ಯೆಲ್ಲೋ ಕಲರ್ ಫ್ಲವರ್ ವಾಸನ್ನು ಇಡೋದ್ರಿಂದ ಅದ್ಭುತವಾಗಿ ನಿಮ್ಮ ಕೆಲಸ ಮಾಡುತ್ತೆ. ಹೆಚ್ಚಾಗಿ ಯೆಲ್ಲೋ ಕಲರ್ ಕರ್ಟೈನ್ಸು, ಆ ರೂಮಲ್ಲಿ ಯೆಲ್ಲೋ ಕಲರ್ ಪೇಂಟ್ ಹಾಕೋದ್ರಿಂದ ಕೂಡ ನಿಮಗೆ ತುಂಬ ಅನುಕೂಲಗಳಾಗತ್ತೆ. ಒಂದು ವೇಳೆ ಈ ಮೂಲೆಯಲ್ಲಿ ನೈಋತ್ಯ ಮೂಲೆಗೆ ಅಟ್ಯಾಚ್ಡ್ ಬಾತ್ರೂಮ್ ಒಳಗಡೆ ನೀವು ರೆಗ್ಯುಲರ್ ಆಗಿ ಯೆಲ್ಲೋ ಕಲರ್ ಬಲ್ಪನ್ನು, 0 ಕ್ಯಾಂಡಲ್ ಬಲ್ಪನ್ನು 24x7 ಉರಿಸ್ತಾ ಬನ್ನಿ. ಶನಿವಾರ ಹೊತ್ತು ರಾಕ್ ಸಾಲ್ಟ್ ಚೆಲ್ಬಿಟ್ಟು ಟಾಯ್ಲೆಟಲ್ಲಿ ಭಾನುವಾರ ಕ್ಲೀನ್ ಮಾಡೋದ್ರಿಂದ ಕೂಡ ಅಲ್ಲಿರ್ತಕ್ಕಂಥ ನೆಗೆಟಿವ್ ಕ್ಲಿಯರ್ ಆಗ್ತಾ ಬರುತ್ತೆ. ಒಂದು ವೇಳೆ ನೈಋತ್ಯ ಮೂಲೆಯಲ್ಲೇ ಟಾಯ್ಲೆಟ್ ಇದ್ದರೆ ಸಾಕಷ್ಟು ಆರೋಗ್ಯದಲ್ಲಿ ಆ ಮನೆ ಯಜಮಾನನಿಗೆ ಅಥವಾ ಮನೆಯ ಯಜಮಾನನ ಮಗನಿಗೆ ಫೇಸ್ ಮಾಡ್ತಾ ಇರ್ತಾರೆ. ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ಇರಲೇಬಾರ್ದಂತ ಎಲ್ಲರೂ ಹೇಳ್ತಾರೆ. ಒಂದು ವೇಳೆ ಈ ಥರ ಇದ್ದರೆ ಇದನ್ನು ಬಡ್ಬಡಿಸ್ಕೋಬೇಕಂದ್ರೆ ಯೆಲ್ಲೋ ಕಲರ್ ಬಲ್ಪ್ ಹಾಕಿ, ಮತ್ತು ಆ ಟಾಯ್ಲೆಟ್ ಸೀಟ್ ಸುತ್ತು ಬ್ರಾಸ್ ಸ್ಟ್ರಿಪ್ಪನ್ನು ಸುತ್ತಲೂ ಹಾಕೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ. ಮತ್ತು ಸಾಕಷ್ಟು ಉದ್ಯೋಗ ಅವಕಾಶಗಳಿಲ್ದಿರೋ ಒದ್ದಾಡ್ತಾ ಇರೋರು ನೈಋತ್ಯ ಮೂಲೆಯಲ್ಲಿ ಫ್ಲೈಯಿಂಗ್ ಈಗಲ್ ಆ ಚಿತ್ರ ಅಥವಾ ಒಂದು ಮೆಟಲ್, ಬ್ರಾಸ್ ಮೆಟಲ್ದೊಂದು ಚಿತ್ರವನ್ನು ತಂದು ಇಟ್ಕೊಂಡಿದ್ರು ಕೂಡ ನಿಮಗೆ ಸಾಕಷ್ಟು ಅವಕಾಶಗಳಿರುತ್ತೆ. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಿರರ್ ಇರಬಾರ್ದು. ಒಂದು ವೇಳೆ ಪಿಲ್ಲರ್ ಏನಾದರೂ ಆಚೆ ಬಂದಿದ್ದರೆ
ನೈಋತ್ಯ ಮೂಲೆಯಲ್ಲಿ ಬಿಲ್ಡಿಂಗ್ ಪಿಲ್ಲರ್ ಒಳಗಡೆ ಬಂದಿದ್ರೆ ಅಲ್ಲಿ 2x4 ಮಿರರನ್ನು ಒಂದು ನೀವು ಅಳವಡಿಸ್ಕೊಳ್ಳೋದ್ರಿಂದ ಕೂಡ ಈ ನೈಋತ್ಯ ಮೂಲೆ ಸ್ಟ್ರೆಂತ್ ಬರುತ್ತೆ. ಆವಾಗ ಮನೆಯಲ್ಲಿ ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಿದ್ದು ಮಕ್ಕಳ ಭವಿಷ್ಯತ್ತು ಕೂಡ ಚೆನ್ನಾಗಿ ಆಗ್ತಾ ಬರ್ತಾ ಇರುತ್ತೆ. ಇನ್ನೂ ಸಾಕಷ್ಟು ಪರಿಹಾರಗಳನ್ನು ಮುಂದಿನ ಬರ್ತಕ್ಕಂಥ ಎಪಿಸೋಡ್ಗಳಲ್ಲಿ ನಾನು ಹೇಳ್ತಾ ಬರ್ತೀನಿ. ಈ ಸರಳ ಉಪಾಯಗಳನ್ನು ನೀವು ಮಾಡ್ಕೊಳ್ತಾ ಬನ್ನಿ, ತುಂಬ ಒಳ್ಳೆಯದಾಗತ್ತೆ. ಎಲ್ಲರಿಗೂ ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡೋರು ಎಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮನ್ನು ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ವೆರಿ ಮಚ್. ಬರೋ ತಿಂಗಳು ನಮ್ಮ ಭೇಟಿ. ಧನ್ಯವಾದ.